ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಬಹಳ ಜನರಿಗೆ ಸಾಮಾನ್ಯವಾಗಿ ಕಾಣುವ ಆದರೆ ಅದರ ಹಿಂದೆ ಇರುವ ಅರ್ಥವನ್ನು ತಿಳಿಯದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಮಕ್ಕಳಿಗೆ ಕಿವಿ ಚುಚ್ಚುವುದು ಏಕೆ ಮಾಡುತ್ತಾರೆ ಗೊತ್ತಾ? ನೀವು ಗಮನಿಸಿದ್ದೀರಾ, ಭಾರತದಲ್ಲಿ ಬಹುತೇಕ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕಿವಿ ಚುಚ್ಚುತ್ತಾರೆ. ಇದು ಕೇವಲ ಆಭರಣ ಹಾಕಿಸಿಕೊಳ್ಳುವುದಕ್ಕಾಗಿ ಮಾತ್ರ ಅಲ್ಲ. ಇದರ ಹಿಂದೆ ಸಂಪ್ರದಾಯ, ಧರ್ಮ, ಆರೋಗ್ಯ, ನಂಬಿಕೆಗಳು ಮತ್ತು ವೈಜ್ಞಾನಿಕ ಸಂಬಂಧಿಸಿದ ಅಂಶಗಳು ಇವೆ. ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ಕಿವಿ ಚುಚ್ಚುವುದನ್ನು ಕರ್ಣವೇದ ಎಂದು ಕರೆಯುತ್ತಾರೆ. ಇದು ಹಿಂದೂ ಧರ್ಮದ 16 ಸಂಸ್ಕಾರಗಳಲ್ಲಿ ಒಂದಾಗಿದೆ. ಈ ವಿಧಿಯ ಅರ್ಥ ಏನು? ಇದು ಮಗುವಿನ ಜೀವನದ ಹೊಸ ಹಂತದ ಆರಂಭ ಎಂದು ನಂಬಲಾಗುತ್ತದೆ. ಕಿವಿ ಚುಚ್ಚುವುದರಿಂದ ದುಷ್ಟಶಕ್ತಿಗಳು ದೂರವಾಗುತ್ತದೆ ಎಂದು ನಂಬಿಕೆ ಇದೆ. ದೇವಾಲಯದಲ್ಲಿ ಅಥವಾ ಶುಭ ದಿನಗಳಲ್ಲಿ ಮಾಡುವುದು ಸಾಮಾನ್ಯ. ಇದು ಕೇವಲ ಒಂದು ಆಚರಣೆ ಅಲ್ಲ, ಮಗುವಿನ ಬೆಳವಣಿಗೆಯ ಒಂದು ಭಾಗ. ಆರೋಗ್ಯ ಮತ್ತು ಆಯುರ್ವೇದದ ನಂಬಿಕೆಗಳು. ಭಾರತೀಯ ಪಾರಂಪರಿಕ ವೈದ್ಯಕೀಯ ಪದ್ಧತಿ ಆಯುರ್ವೇದದ ಪ್ರಕಾರ ನಮ್ಮ ಕಿವಿಯ ಲೋಬಿನಲ್ಲಿ ಮುಖ್ಯವಾದ ನರಬಿಂದುಗಳು ಇವೆ. ಕಿವಿ ಚುಚ್ಚುವುದರಿಂದ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಎಂದು ನಂಬುತ್ತಾರೆ. ಇದು ಸ್ಮರಣಶಕ್ತಿ ಮತ್ತು ಬುದ್ಧಿವಂತಿಕೆ ಹೆಚ್ಚಿಸಲು ಸಹಾಯಕ. ಕೆಲವು ಜನರು ಇದು ಮಾತನಾಡುವ ಸಾಮರ್ಥ್ಯಕ್ಕೂ ಸಹಾಯ ಮಾಡುತ್ತದೆ ಎಂದು ಹೇಳುತ್ತಾರೆ. ನೀವು ಕೇಳಬಹುದು, ಏಕೆ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಕಿವಿಯನ್ನು ಚುಚ್ಚಿಸುತ್ತಾರೆ ಎಂದು. ಇದಕ್ಕೆ ಕಾರಣಗಳು: ಮಕ್ಕಳಿಗೆ ವೇಗವಾಗಿ ಗುಣಮುಖವಾಗುತ್ತದೆ, ನೋವು ಕಡಿಮೆ ಅನುಭವವಾಗುತ್ತದೆ, ಇನ್ಫೆಕ್ಷನ್ ಆಗುವ ಸಾಧ್ಯತೆ ಕಡಿಮೆ. ಇದು ಅವರ ಜೀವನದ ಸಾಮಾನ್ಯ ಭಾಗವಾಗಿ ಬಿಡುತ್ತದೆ. ಸೌಂದರ್ಯ ಮತ್ತು ಸಾಮಾಜಿಕ ಕಾರಣಗಳು. ಭಾರತದಲ್ಲಿ ಕಿವಿಯೋಲೆ ಹಾಕುವುದು ಒಂದು ಸಾಂಸ್ಕೃತಿಕ ಗುರುತು. ಹುಡುಗಿಯರಿಗೆ ಮಾತ್ರವಲ್ಲ, ಇಂದಿನ ಕಾಲದಲ್ಲಿ ಹುಡುಗರಿಗೂ ಕಿವಿ ಚುಚ್ಚುತ್ತಾರೆ. ಇದು ಸೌಂದರ್ಯ ಮತ್ತು ಅಲಂಕಾರದ ಒಂದು ಭಾಗ. ಕೆಲವೊಮ್ಮೆ ಇದು ಕುಟುಂಬದ ಸಂಪ್ರದಾಯವನ್ನು ತೋರಿಸುತ್ತದೆ. ಇಂದಿನ ಕಾಲದಲ್ಲಿ ಇದರ ಅರ್ಥ ಏನು? ಇಂದಿನ ಕಾಲದಲ್ಲಿ ಕೆಲವರು ಇದನ್ನು ಕೇವಲ ಫ್ಯಾಷನ್ ಅಥವಾ ಸಂಪ್ರದಾಯ ಎಂದು ನೋಡುತ್ತಾರೆ. ಆದರೆ ಇನ್ನು ಕೆಲವರು ಧಾರ್ಮಿಕ ಕಾರಣಗಳಿಂದ, ಕುಟುಂಬದ ಆಚರಣೆಗಾಗಿ ಅಥವಾ ನಂಬಿಕೆಗಳಿಂದ ಈ ಪದ್ಧತಿಯನ್ನು ಮುಂದುವರಿಸುತ್ತಿದ್ದಾರೆ. ಹೀಗಾಗಿ ಸ್ನೇಹಿತರೆ, ಮಕ್ಕಳಿಗೆ ಕಿವಿ ಚುಚ್ಚುವುದು ಎಂದರೆ ಸಂಪ್ರದಾಯ, ಧಾರ್ಮಿಕ ಮಹತ್ವ, ಆರೋಗ್ಯ, ನಂಬಿಕೆ, ಸೌಂದರ್ಯ, ಈ ಎಲ್ಲ ಕಾರಣಗಳ ಸಂಯೋಜನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.